ಆತ್ಮೀಯ ಸ್ನೇಹಿತರೆ ಹಾಗೂ ವೀಕ್ಷಕರೇ, ಪುಣ್ಯಕ್ಷೇತ್ರ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ಇವತ್ತು ನಾನು ಶಕ್ತಿಪೀಠದ ಕುರಿತು ಮಾಹಿತಿಯನ್ನು ನೀಡುತ್ತೇನೆ. ಶಕ್ತಿಗೆ ಸಂಬಂಧಪಟ್ಟ ಪುಣ್ಯಕ್ಷೇತ್ರಗಳು ಹಾಗೂ ತೀರ್ಥಯಾತ್ರಾ ಸ್ಥಳಗಳನ್ನು ಶಕ್ತಿಪೀಠ ಎಂದು ಕರೆಯುತ್ತಾರೆ. ಈ ಪುಣ್ಯಕ್ಷೇತ್ರಗಳು ಆದಿಶಕ್ತಿಯ ವಿವಿಧ ರೂಪಗಳಿಗೆ ಸಮರ್ಪಿಸಿದ್ದು, ಶ್ರೀಮದ್ ದೇವಿ ಭಾಗವತ ಎಂಬ ಪುರಾಣವು ಶಕ್ತಿಪೀಠಗಳ ಸಂಖ್ಯೆ 51, 52, 64 ಹಾಗೂ 108 ಶಕ್ತಿಪೀಠಗಳು ಎಂದು ಉಲ್ಲೇಖಿಸಲಾಗಿದೆ. ಅದರಲ್ಲಿ 18 ಶಕ್ತಿಪೀಠಗಳು ಪ್ರಮುಖವಾದದ್ದು. ಈ 18 ಶಕ್ತಿಪೀಠಗಳು ಗಳನ್ನು ಅಷ್ಟಾದಶ ಶಕ್ತಿಪೀಠಗಳು ಎಂದು ಕರೆಯುತ್ತಾರೆ. ಅಷ್ಟಾದಶ ಶಕ್ತಿಪೀಠಗಳು ಹೇಗೆ ಅಸ್ತಿತ್ವಕ್ಕೆ ಬಂತು ಹಾಗೂ ಪ್ರಖ್ಯಾತಿಯನ್ನು ಪಡೆಯಿತು ಎನ್ನುವುದರ ಹಿಂದೆ ಒಂದು ಕುತೂಹಲಕಾರಿ ಕಥೆ ಇದೆ. ಶಿವನ ಪತ್ನಿಯಾದ ಪಾರ್ವತಿ ದೇವಿಯು ತನ್ನ ಹಿಂದಿನ ಜನ್ಮ ಸತೀದೇವಿಯಾಗಿ ದಕ್ಷನ ಮಗಳಾಗಿ ಜನ್ಮವನ್ನು ತಾಳಿದ್ದು, ಸತಿಯು ದಕ್ಷನ ಕಿರಿಯ ಮಗಳು ಹಾಗೂ ದಕ್ಷನ ಪ್ರೀತಿ ಪಾತ್ರಕ್ಕೆ ಒಳಗಾದವಳು. ಸತಿಯು ರುದ್ರಸ್ವರೂಪಿ ಹಾಗೂ ಬೈರಾಗಿಯಾದ ಶಿವನನ್ನು ವರಿಸಿದ್ದು ದಕ್ಷನಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ದಕ್ಷನು ಮಹಾಯಾಗವನ್ನು ಆಯೋಜಿಸುತ್ತಾನೆ. ಶಿವನು ಮತ್ತು ಸತೀದೇವಿಯನ್ನು ಹೊರತುಪಡಿಸಿ ಅನೇಕ ದೇವಾನುದೇವತೆಗಳನ್ನು ಆಹ್ವಾನಿಸಲಾಗಿತ್ತು. ಸತಿಯು ತನ್ನ ತಂದೆಯನ್ನು ಭೇಟಿಯಾಗಲು ತನ್ನ ತಂದೆ ಆಯೋಜಿಸಲಾದ ಯಜ್ಞದ ಸ್ಥಳಕ್ಕೆ ಹೋಗಲು ಶಿವನ ಮುಂದೆ ಪ್ರಸ್ತಾಪಿಸುತ್ತಾಳೆ. ಇದನ್ನು ಕಂಡ ಶಿವನು ಸತಿಯನ್ನು ತನ್ನ ತಂದೆ ಬಳಿ ಹೋಗದಿರಲು ಸೂಚಿಸುತ್ತಾನೆ. ಸತಿಯು ತನ್ನ ತಂದೆ ಬಳಿ ಹೋದರೆ ತಂದೆಯಿಂದ ಅವಮಾನಿಸಲ್ಪಡಬಹುದೆಂದು ಶಿವನು ಸತಿಗೆ ಎಚ್ಚರಿಸುತ್ತಾನೆ. ಆದರೆ ಶಿವನ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಸತಿ ಇರುವುದಿಲ್ಲ. ಇದನ್ನು ಮನಗಂಡ ಶಿವನು ಮನಸ್ಸಿಲ್ಲದ ಮನಸ್ಸಿನಿಂದ ಆಕೆಯ ತಂದೆಯನ್ನು ಭೇಟಿಯಾಗಲು ಕಳುಹಿಸಿಕೊಡುತ್ತಾನೆ. ಸತಿಯು ತನ್ನ ತಂದೆಯನ್ನು ಭೇಟಿಯಾಗುತ್ತಾಳೆ. ಆದರೆ ದಕ್ಷನು ಕೋಪೋದ್ರಿಕ್ತನಾಗಿ ಸತಿ ಹಾಗೂ ಆಕೆಯ ಗಂಡ ಶಿವನನ್ನು ಅವಮಾನಿಸುತ್ತಾನೆ. ಇದರಿಂದ ದುಃಖಿತಳಾದ ಸತಿಯು ತನ್ನ ಗಂಡನ ಆತ್ಮಗೌರವವನ್ನು ಉಳಿಸಿಕೊಳ್ಳಲು ಯಜ್ಞಕುಂಡಕ್ಕೆ ಹಾರಿ ಆತ್ಮಾಹುತಿಯನ್ನು ಮಾಡಿಕೊಳ್ಳುತ್ತಾಳೆ. ಇದನ್ನು ಕಂಡ ಶಿವನಿಗೆ ಅತೀವ ದುಃಖವಾಗುತ್ತದೆ. ಇದರಿಂದ ಕ್ರೋಧಿತನಾದ ಶಿವನು ತಾಂಡವ ನೃತ್ಯವನ್ನು ಮಾಡುತ್ತಾನೆ. ತನ್ನ ಜಟೆಯನ್ನು ಭೂಮಿಯ ಮೇಲೆ ಜೋರಾಗಿ ಎಸೆಯುತ್ತಾನೆ. ಜಟೆಯಿಂದ ಭೂಮಿಯ ಮೇಲೆ ಬಿದ್ದ ರಭಸಕ್ಕೆ ವೀರಭದ್ರನು ಸೃಷ್ಟಿಯಾಗುತ್ತಾನೆ. ಶಿವನು ವೀರಭದ್ರನಿಗೆ ದಕ್ಷನನ್ನು ಸಂಹಾರ ಮಾಡುವಂತೆ ಹಾಗೂ ದಕ್ಷನು ಆಯೋಜಿಸದ ಯಾಗವನ್ನು ನಾಶ ಮಾಡುವಂತೆ ಆದೇಶಿಸುತ್ತಾನೆ. ವೀರಭದ್ರನು ದಕ್ಷನನ್ನು ಸಂಹಾರ ಮಾಡುತ್ತಾನೆ ಹಾಗೂ ಯಜ್ಞವನ್ನು ನಾಶ ಮಾಡುತ್ತಾನೆ. ಶಿವನು ಸತಿಯು ಆತ್ಮಾಹುತಿಯಾದ ಜಾಗಕ್ಕೆ ತೆರಳಿ ಸತಿಯ ಮೃತದೇಹವನ್ನು ಹೊತ್ತು ಪ್ರಳಯ ತಾಂಡವವನ್ನು ಮಾಡುತ್ತಾನೆ. ಇದರಿಂದ ಭಯಭೀತರಾದ ದೇವಾನುದೇವತೆಗಳು ವಿಷ್ಣುವಿನ ಬಳಿ ಮೊರೆ ಹೋಗಿ ಶಿವನು ಪ್ರಳಯ ತಾಂಡವದಿಂದ ಸಕಲ ಸೃಷ್ಟಿಗೆ ಆಪತ್ತಾಗಬಹುದು ಎಂದು ಹೇಳಿ ವಿನಂತಿಸುತ್ತಾರೆ. ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಸತೀದೇವಿಯ ಮೃತದೇಹವನ್ನು ತುಂಡರಿಸಿ ಸತೀದೇವಿಯ ದೇಹದ ವಿವಿಧ ಭಾಗಗಳು ಭರತಖಂಡದ ಮೇಲೆ ಬಿದ್ದು ಪ್ರತಿಯೊಂದು ಭಾಗಗಳು ಬಿದ್ದ ಸ್ಥಳವು ಶಕ್ತಿಪೀಠಗಳಾಗಿ ರೂಪುಗೊಳ್ಳುತ್ತವೆ. ಬ್ರಹ್ಮಾಂಡ ಪುರಾಣವು ಶಕ್ತಿಪೀಠಗಳ ಸಂಖ್ಯೆ 64 ಎಂದು ಹೇಳುತ್ತದೆ. ಕಾಳಿಕಾ ಪುರಾಣವು ಶಕ್ತಿಪೀಠಗಳ ಸಂಖ್ಯೆ 4 ಎಂದು ಹೇಳುತ್ತದೆ. ಸ್ಕಂದ ಪುರಾಣವು ಶಕ್ತಿಪೀಠಗಳ ಸಂಖ್ಯೆ 19 ಎಂದು ಹೇಳುತ್ತದೆ. ಆದರೆ ಆದಿಶಂಕರಾಚಾರ್ಯರ ಅಷ್ಟಾದಶ ಶಕ್ತಿಪೀಠಗಳ ಸ್ತೋತ್ರವು 18 ಶಕ್ತಿಪೀಠಗಳ ಸ್ಥಳಗಳ ಕುರಿತು ಮಾಹಿತಿಯನ್ನು ನೀಡಿದೆ. ಆದಿಶಂಕರರ 18 ಶಕ್ತಿಪೀಠಗಳ ವಿವರವನ್ನು ಇಲ್ಲಿ ನೀಡುತ್ತೇನೆ. ಮೊದಲನೇ ಶಕ್ತಿಪೀಠ ಶಾಂಕರಿ ದೇವಿ, ಶ್ರೀಲಂಕಾ. ಈ ಶಕ್ತಿಪೀಠವು ಶ್ರೀಲಂಕಾದ ತ್ರಿಂಕೋಮಲೇನ ಬೆಟ್ಟದ ಮೇಲೆ ಸ್ಥಿತವಾಗಿದೆ. ಇಲ್ಲಿ ಸತೀದೇವಿಯ ತೊಡೆಯ ಭಾಗ ಬಿದ್ದಿತು ಎಂದು ಹೇಳಲಾಗಿದೆ. ಪುರಾತನ ದೇವಾಲಯವನ್ನು ವಿದೇಶಿ ದಾಳಿಕೋರರು ಧ್ವಂಸಗೊಳಿಸಿದರು. ದೇವಾಲಯದ ಮೂಲಮೂರ್ತಿಯ ದೇವಿಯು ಸುಸ್ಥಿತಿಯಲ್ಲಿದ್ದು, ಆ ದೇವಾಲಯದ ಮೂರ್ತಿಯನ್ನು ತ್ರಿಗುಣೇಶ್ವರ ಎಂಬ ಶಿವನ ದೇವಸ್ಥಾನದಲ್ಲಿ ಪೂಜಿಸಲ್ಪಡುತ್ತಿದೆ. ಎರಡನೇ ಶಕ್ತಿಪೀಠ ಕಂಚಿ ಕಾಮಾಕ್ಷಿ ದೇವಾಲಯ, ತಮಿಳುನಾಡು. ಇದನ್ನು ಕಾಮಕೋಟಿ ಪೀಠ ಎಂದು ಕರೆಯುತ್ತಾರೆ. ಸತೀದೇವಿಯ ಹೊಕ್ಕಲಿನ ಭಾಗ ಬಿದ್ದಿತು ಎಂದು ಹೇಳಲಾಗುತ್ತದೆ. ಲಕ್ಷ್ಮೀ ಹಾಗೂ ಸರಸ್ವತಿ ದೇವಿಯರನ್ನು ತನ್ನ ಅಕ್ಷಿಗಳಾಗಿ ಮಾಡಿಕೊಂಡು ಭಕ್ತಾದಿಗಳ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವ ದೇವಿಯಾಗಿದ್ದಾಳೆ. ಮೂರನೇ ಶಕ್ತಿಪೀಠ ಪ್ರದ್ಯುಮ್ನಂ ಶೃಂಖಲಾ ದೇವಿ, ಪ್ರದ್ಯುಮ್ನಂ, ಪಶ್ಚಿಮ ಬಂಗಾಳ. ಸತೀದೇವಿಯ ಹೊಟ್ಟೆಯ ಭಾಗ ಬಿದ್ದಿತ್ತು ಎನ್ನಲಾಗಿದೆ. ಆದಿಶಕ್ತಿಯು ಶೃಂಖಲಾ ದೇವಿಯಾಗಿ ಇಲ್ಲಿ ನೆಲೆ ನಿಂತಿದ್ದಾಳೆ. ಮೂಲ ದೇವಾಲಯವು ವಿದೇಶಿ ಆಕ್ರಮಣಕಾರರಿಂದ ದೇವಾಲಯ ನಾಶವಾಗಿದ್ದು, ದೇವಾಲಯವಿದ್ದ ಜಾಗದಲ್ಲಿ ಸ್ತೂಪವನ್ನು ನಿರ್ಮಿಸಲಾಗಿದೆ. ಶೃಂಖಲಾ ದೇವಿಯನ್ನು ಋಷ್ಯಶೃಂಗ ಮಹರ್ಷಿಯು ಪೂಜಿಸಿದ್ದು, ಶೃಂಗೇರಿಗೆ ಈ ದೇವಾಲಯದ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ಪ್ರತಿಷ್ಠಾಪಿಸಲಾಗಿದೆ. ನಾಲ್ಕನೇ ಶಕ್ತಿಪೀಠ ಚಾಮುಂಡೇಶ್ವರಿ ದೇವಾಲಯ, ಮೈಸೂರು, ಕರ್ನಾಟಕ. ಈ ದೇವಾಲಯವನ್ನು ಕ್ರೌಂಚಪೀಠ ಎಂದು ಕರೆಯುತ್ತಾರೆ. ಈ ಪ್ರದೇಶದಲ್ಲಿ ಸತೀದೇವಿಯ ಕೂದಲು ಬಿದ್ದಿತು ಎನ್ನಲಾಗಿದೆ. ಚಾಮುಂಡೇಶ್ವರಿ ದೇವಿಯು ಮೈಸೂರು ರಾಜಮನೆತನಕ್ಕೆ ಕುಲದೇವತೆಯಾಗಿದ್ದು, ಕರ್ನಾಟಕದ ಅಧಿದೇವತೆಯಾಗಿದ್ದಾಳೆ.
ಐದನೇ ಶಕ್ತಿಪೀಠ ಆಲಂಪುರ್ ಜೋಗುಳಾಂಬ ದೇವಾಲಯ, ಆಲಂಪುರ್, ತೆಲಂಗಾಣ. ಈ ಪೀಠವನ್ನು ಯೋಗಿನಿ ಪೀಠ ಎಂದು ಕರೆಯುತ್ತಾರೆ. ಸತೀದೇವಿಯ ಹಲ್ಲು ಬಿದ್ದಿತು ಎಂದು ಹೇಳಲಾಗುತ್ತದೆ. ಜೋಗುಳಾಂಬ ದೇವಿಯನ್ನು ಈಗ ವಿನೂತನವಾಗಿ ಕಟ್ಟಲಾಗಿರುವ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಲ್ಪಡುತ್ತಿದೆ. ಆರನೇ ಶಕ್ತಿಪೀಠ ಶ್ರೀಶೈಲಂ ಬ್ರಹ್ಮರಾಂಬಿಕಾ ದೇವಾಲಯ, ಶ್ರೀಶೈಲಂ, ಆಂಧ್ರಪ್ರದೇಶ. ಈ ಪೀಠವನ್ನು ಶ್ರೀಶೈಲ ಪೀಠ ಎಂದು ಕರೆಯುತ್ತಾರೆ. ಸತೀದೇವಿಯ ಕತ್ತಿನ ಭಾಗ ಬಿದ್ದಿತು ಎಂದು ಹೇಳಲಾಗುತ್ತದೆ. ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನನು ಇದೇ ಸ್ಥಳದಲ್ಲಿ ನೆಲೆ ನಿಂತಿದ್ದಾನೆ. ಜ್ಯೋತಿರ್ಲಿಂಗ ಹಾಗೂ ಶಕ್ತಿಪೀಠ ಒಂದೇ ದೇವಾಲಯದಲ್ಲಿ ನಾವು ಇಲ್ಲಿ ನೋಡಬಹುದು. ಏಳನೇ ಶಕ್ತಿಪೀಠ ಕೊಲ್ಹಾಪುರ ಮಹಾಲಕ್ಷ್ಮಿ ದೇವಾಲಯ, ಕೊಲ್ಹಾಪುರ, ಮಹಾರಾಷ್ಟ್ರ. ಈ ಪೀಠವನ್ನು ಶ್ರೀಪೀಠ ಎಂದು ಕರೆಯುತ್ತಾರೆ. ಈ ಸ್ಥಳದಲ್ಲಿ ಸತೀದೇವಿಯ ಎಡಗಣ್ಣು ಬಿದ್ದಿತು ಎಂದು ಹೇಳಲಾಗುತ್ತದೆ. ಇಲ್ಲಿ ಮಹಾಲಕ್ಷ್ಮಿ ಅಮ್ಮನವರ ದೇವಾಲಯವಿದ್ದು ಕೊಲ್ಹಾಪುರ ಮಹಾಲಕ್ಷ್ಮಿ ಎಂದು ಪ್ರಖ್ಯಾತನಾಮಳಾಗಿದ್ದಾಳೆ. ಕೊಲ್ಹಾಪುರ ಮಹಾಲಕ್ಷ್ಮಿಯ ಕುರಿತು ಈ ಹಿಂದೆ ವಿಡಿಯೋ ಮಾಡಿದ್ದು, ಅದನ್ನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಆಯ್ಕೆ ಮಾಡಿ ನೋಡಬಹುದು. ಎಂಟನೇ ಶಕ್ತಿಪೀಠ ಏಕವೀರಿಕಾದೇವಿ, ಮಹೂರ್, ಮಹಾರಾಷ್ಟ್ರ. ಈ ಪೀಠವನ್ನು ಮೂಲಪೀಠ ಎಂದು ಕರೆಯುತ್ತಾರೆ. ಮಹೂರ್ ಎಂಬ ಸ್ಥಳದಲ್ಲಿ ಸತೀದೇವಿಯ ಬಲಗೈ ಬಿದ್ದಿತು ಎಂದು ಹೇಳಲಾಗಿದೆ. ಏಕವೀರಿಕಾದೇವಿಯು ರೇಣುಕಾದೇವಿಯ ಅವತಾರವಾಗಿದ್ದು, ಪರಶುರಾಮನು ತನ್ನ ತಾಯಿ ರೇಣುಕಾದೇವಿಯ ಶಿರವನ್ನು ಕತ್ತರಿಸಿದ್ದು ಆ ಶಿರದಿಂದಲೇ ಏಕವೀರಿಕಾದೇವಿ ಉದ್ಭವವಾಗಿದ್ದು, ಏಕವೀರಿಕಾದೇವಿಯ ಶಿರವನ್ನು ದೇವಾಲಯದಲ್ಲಿ ಪೂಜಿಸಲಾಗುತ್ತಿದೆ. ಒಂಬತ್ತನೇ ಶಕ್ತಿಪೀಠ ಉಜ್ಜಯಿನಿ ಹರಿಸಿದ್ಧಿ ದೇವಾಲಯ, ಉಜ್ಜೈನ್, ಮಧ್ಯಪ್ರದೇಶ್. ಇದನ್ನು ಉಜ್ಜಯಿನಿ ಪೀಠ ಎಂದು ಕರೆಯುತ್ತಾರೆ. ಇಲ್ಲಿ ಸತೀದೇವಿಯ ನಾಲ್ಗೆ ಭಾಗ ಬಿದ್ದಿತು ಎಂದು ಹೇಳಲಾಗುತ್ತದೆ. ರಾಜ ವಿಕ್ರಮಾದಿತ್ಯನಿಗೆ ಉಜ್ಜಯಿನಿ ಹರಿಸಿದ್ಧಿ ದೇವಿಯು ಕುಲದೇವತೆ ಆಗಿರುತ್ತಾಳೆ. ಹತ್ತನೇ ಶಕ್ತಿಪೀಠ ಪೀತಾಂಬರಂ ಪುರವತಿಕಾ ದೇವಿ ದೇವಾಲಯ, ಆಂಧ್ರಪ್ರದೇಶ. ಸತಿಯ ಬೆನ್ನಿನ ಭಾಗ ಬಿದ್ದಿತು ಎಂದು ಹೇಳಲಾಗುತ್ತದೆ. ಈ ದೇವಸ್ಥಾನವನ್ನು ಪುಷ್ಕರಣಿ ಪೀಠ ಎಂದು ಕರೆಯುತ್ತಾರೆ. ದೇವಿಯ ಮೂಲಮೂರ್ತಿಯು ದೇವಾಲಯದ ಗರ್ಭಗುಡಿ ಕೆಳಗೆ ಹೂಳಲ್ಪಟ್ಟಿದೆ ಎಂದು ಹೇಳಲಾಗುತ್ತಿದೆ. 11ನೇ ಶಕ್ತಿಪೀಠ ಬಿರಜಾದೇವಿ ದೇವಾಲಯ, ಜಾಜ್ಪುರ್, ಒಡಿಶಾ. ಈ ಪೀಠವನ್ನು ಒಡ್ಡಯನ ಪೀಠ ಎಂದು ಕರೆಯುತ್ತಾರೆ. ಇಲ್ಲಿ ಸತೀದೇವಿಯ ಹೊಟ್ಟೆಯ ಭಾಗ ಬಿದ್ದಿತು ಎಂದು ಹೇಳುತ್ತಾರೆ. ದುರ್ಗಾದೇವಿಯು ಇಲ್ಲಿ ಬಿರಜಾದೇವಿಯಾಗಿ ಪೂಜಿತಗೊಳ್ಳುತ್ತಿದ್ದಾಳೆ. 12ನೇ ಶಕ್ತಿಪೀಠ ದ್ರಾಕ್ಷಾರಾಮಂ ಮಾಣಿಕ್ಯಾಂಬಾ ದೇವಾಲಯ, ದ್ರಾಕ್ಷಾರಾಮಂ, ಆಂಧ್ರಪ್ರದೇಶ. ಈ ಶಕ್ತಿಪೀಠವನ್ನು ದ್ರಾಕ್ಷಾರಾಮಂ ಶಕ್ತಿಪೀಠ ಸಹ ಕರೆಯುತ್ತಾರೆ. ಸತೀದೇವಿಯ ಎಡಗನ್ನೆಯ ಭಾಗ ಬಿದ್ದಿತು ಎಂದು ಹೇಳಲಾಗುತ್ತದೆ. ಈ ದೇವಾಲಯವನ್ನು ದೇವತೆಗಳು ಒಂದೇ ರಾತ್ರಿಯಲ್ಲಿ ನಿರ್ಮಿಸಿದ್ದರು ಎಂದು ಹೇಳಲಾಗುತ್ತದೆ. 13ನೇ ಶಕ್ತಿಪೀಠ ಗೌಹಟಿ ಕಾಮಾಖ್ಯ ದೇವಾಲಯ, ಅಸ್ಸಾಂ. ಈ ಶಕ್ತಿಪೀಠವನ್ನು ಕಾಮರೂಪ ಶಕ್ತಿಪೀಠ ಎಂದು ಕರೆಯುತ್ತಾರೆ. ಇಲ್ಲಿ ಸತೀದೇವಿಯ ಯೋನಿಯ ಭಾಗ ಬಿದ್ದಿತು ಎಂದು ಹೇಳಲಾಗುತ್ತದೆ. 14ನೇ ಶಕ್ತಿಪೀಠ ಆಲೋಪಿ ದೇವಿ ದೇವಾಲಯ, ಪ್ರಯಾಗ್ರಾಜ್, ಉತ್ತರ ಪ್ರದೇಶ್. ಈ ಶಕ್ತಿಪೀಠವನ್ನು ಪ್ರಯಾಗ ಪೀಠವೆಂದು ಕರೆಯುತ್ತಾರೆ. ಸತೀದೇವಿಯ ಬೆರಳು ಬಿದ್ದಿತು ಎಂದು ಹೇಳಲಾಗುತ್ತದೆ. ಸತೀದೇವಿಯ ಕೊನೆಯ ಬೆರಳು ಈ ಸ್ಥಳದಲ್ಲಿ ಬಿದ್ದಿತು ಎಂದು ಹೇಳಲಾಗುತ್ತದೆ. ಬಿದ್ದ ಬೆರಳುಗಳು ಅದೃಶ್ಯವಾಗಿ ಹೋಗುತ್ತದೆ. ಆಲೋಪಿ ಎಂದರೆ ಅದೃಶ್ಯ ಎಂದರ್ಥ. ಅದಕ್ಕೆ ಈ ದೇವಿಯನ್ನು ಆಲೋಪಿ ದೇವಿ ಎಂದು ಪ್ರಖ್ಯಾತನಾಮವಾಯಿತು. 15ನೇ ಶಕ್ತಿಪೀಠ ಜ್ವಾಲಾಮುಖಿ ದೇವಾಲಯ, ಕಾಂಗ್ರಾ, ಹಿಮಾಚಲ್ ಪ್ರದೇಶ್. ಈ ಪೀಠವನ್ನು ಜ್ವಾಲಾಮುಖಿ ಪೀಠ ಎಂದು ಕರೆಯುತ್ತಾರೆ. ಸತೀದೇವಿಯ ತಲೆಯ ಭಾಗ ಇಲ್ಲಿ ಬಿದ್ದಿತು ಎಂದು ಹೇಳಲಾಗುತ್ತದೆ. ಸತೀದೇವಿಯ ಬಟ್ಟೆಯ ಭಾಗ ಇಲ್ಲಿ ಬಿದ್ದಿತು. ಈ ದೇವಾಲಯದಲ್ಲಿ ಯಾವ ವಿಗ್ರಹವೂ ಇಲ್ಲ. ಈ ದೇವಾಲಯದಲ್ಲಿ ದೇವಿಯ ಜ್ವಾಲೆಯ ರೂಪದಲ್ಲಿ ನೆಲೆ ನಿಂತಿದ್ದಾಳೆ. ದೇವಾಲಯದ 9 ಕಡೆ ಜ್ವಾಲೆ ಉರಿಯುತ್ತಿರುವುದನ್ನು ನಾವು ಇಲ್ಲಿ ನೋಡಬಹುದು. 16ನೇ ಶಕ್ತಿಪೀಠ ಗಯಾ ಮಂಗಳಗೌರಿ ದೇವಾಲಯ, ಗಯಾ, ಬಿಹಾರ. ಈ ಪೀಠವನ್ನು ಗಯಾ ಪೀಠ ಎಂದು ಕರೆಯುತ್ತಾರೆ. ಈ ದೇವಾಲಯ ಇರುವ ಸ್ಥಳದಲ್ಲಿ ಸತೀದೇವಿಯ ಎದೆಯ ಭಾಗ ಬಿದ್ದಿತು ಎಂದು ಹೇಳಲಾಗುತ್ತದೆ. 17ನೇ ಶಕ್ತಿಪೀಠ ಕಾಶಿ ವಿಶಾಲಾಕ್ಷಿ ದೇವಾಲಯ, ಕಾಶಿ, ಉತ್ತರ ಪ್ರದೇಶ. ಇದನ್ನು ವಾರಣಾಸಿ ಪೀಠ ಎಂದು ಕರೆಯುತ್ತಾರೆ. ಕಾಶಿ ವಿಶಾಲಾಕ್ಷಿ ಅಮ್ಮನವರು ಇರುವ ಸ್ಥಳದಲ್ಲಿ ಸತೀದೇವಿಯ ಗಂಟಲಿನ ಭಾಗ ಬಿದ್ದಿತು ಎಂದು ಹೇಳಲಾಗುತ್ತದೆ. ಮೀರ್ಘಾಟ್ ಬಳಿ ಸ್ಥಿತಗೊಂಡಿದ್ದ ಈ ದೇವಾಲಯ ಕಂಚಿ ಕಾಮಾಕ್ಷಿ ಹಾಗೂ ಮಧುರೈ ಮೀನಾಕ್ಷಿಯ ದರ್ಶನ ಫಲ ದೊರೆಯಬೇಕಾದರೆ ಈ ದೇವಾಲಯವನ್ನು ಭೇಟಿ ನೀಡಬೇಕಾಗುತ್ತದೆ. 18ನೇ ಹಾಗೂ ಕೊನೆಯ ಶಕ್ತಿಪೀಠ ಕಾಶ್ಮೀರ ಸರಸ್ವತಿ ಶಕ್ತಿಪೀಠ, POK, ಪಾಕಿಸ್ತಾನ. ಶಾರದಾ ಪೀಠ ಎಂದು ಕರೆಸಿಕೊಡುವ ಈ ಸ್ಥಳದಲ್ಲಿ ಸತೀದೇವಿಯ ಬಲಗೈ ಬಿದ್ದಿತು ಎಂದು ಹೇಳಲಾಗುತ್ತದೆ. ಪ್ರಸ್ತುತ ದೇವಾಲಯ ಪಾಕಾಕ್ರಮಿತ ಕಾಶ್ಮೀರದಲ್ಲಿ ಸ್ಥಿತವಾಗಿದ್ದು, ಆದಿಶಂಕರರಿಗೆ ಭಾರತಾದ್ಯಂತ ಶಾರದಾ ಪೀಠವನ್ನು ಸ್ಥಾಪಿಸಲು ಪ್ರೇರೇಪಿಸಿದ ಶಕ್ತಿಪೀಠ ಇದಾಗಿದೆ.
ಶಕ್ತಿಪೀಠಗಳ ಕುರಿತು ಮಾಹಿತಿ ನೀಡಿದ್ದು ಆದಿಶಕ್ತಿ ದೇವಿಯು ನಿಮಗೆ ಶುಭ ಹಾರೈಸಲಿ ಎಂದು ಬೇಡಿಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದಲ್ಲದೆ ನೋಟಿಫಿಕೇಷನ್ ಕಾಲಮ್ನಲ್ಲಿ ಈ ಚಾನೆಲ್ನ ಆಲ್ ನೋಟಿಫಿಕೇಷನ್ ಕಾಲಮನ್ನು ಕ್ಲಿಕ್ ಮಾಡೋದನ್ನು ಮರೆಯಬೇಡಿ.